ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ ಹಲವಾರು ಪ್ರಶ್ನೋತ್ತರಗಳನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೀನಿ. ಈ ಎಲ್ಲ ಪ್ರಶ್ನೆಗಳು ಒಂದಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಸಹಾಯಕಾರಿ ಆಗುತ್ತವೆ ಅನ್ನೋದನ್ನು ಭಾವಿಸಿ ತಮ್ಮ ಜೊತೆ ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ವಿಸ್ತೃತವಾದ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ಇಲ್ಲಿ ಕೊಡ್ತಕ್ಕಂತಹ ಎಲ್ಲ ಪ್ರಶ್ನೆಗಳನ್ನು ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿದೆ. ಬನ್ನಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆಗಳ ಕುರಿತು ತಿಳಿದುಕೊಳ್ಳೋಣ. ಭಾರತೀಯ ಭೂಸೇನೆ ಇತ್ತೀಚೆಗೆ ಯಾವ ದೇಶದ ಭೂಸೇನೆಯೊಂದಿಗೆ ಮೈತ್ರಿ ಎಂಬ ಹೆಸರಿನ ಜಂಟಿ ಮಿಲಿಟರಿ ಸಮರ ಅಭ್ಯಾಸವನ್ನು ನಡೆಸಿತು? ಎ ಥೈಲ್ಯಾಂಡ್, ಬಿ ಇಂಡೋನೇಷಿಯಾ, ಸಿ ವಿಯೆಟ್ನಾಂ, ಡಿ ಮಲೇಷಿಯಾ. ಇದಕ್ಕೆ ಸರಿಯಾದ ಉತ್ತರ ಎ ಥೈಲ್ಯಾಂಡ್. ಇತ್ತೀಚೆಗೆ ಭಾರತೀಯ ಭೂಸೇನೆ ಮತ್ತು ರಾಯಲ್ ಥಾಯ್ ಆರ್ಮಿ ಇವೆರಡು ಥೈಲ್ಯಾಂಡಿನ ಪೋರ್ಟ್ ವಚಿರಾಫ್ರನ್ನಲ್ಲಿ 15 ದಿನಗಳ ಕಾಲ ಮೈತ್ರಿ ಎಂಬ ಹೆಸರಿನ ಸಮರ ಅಭ್ಯಾಸವನ್ನು ನಡೆಸಿದವು. 2006ರಲ್ಲಿ ಮೈತ್ರಿ ಸಮರ ಅಭ್ಯಾಸ ಆಗಿರುತ್ತದೆ. ಇದರಲ್ಲಿ ಲಡಾಖ್ ಸ್ಕೌಟ್ಸ್ ಸೇರಿದಂತೆ 2 ಭೂಸೇನೆಗಳ 76 ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದು, ಭಯೋತ್ಪಾದನೆಯ ನಿಗ್ರಹ ಕಾರ್ಯಾಚರಣೆ, ನಗರ ಮತ್ತು ಅರಣ್ಯ ಪರಿಸರಗಳಲ್ಲಿ ಭಯೋತ್ಪಾದನೆ ವಿರುದ್ಧ ಕಾರ್ಯಾಚರಣೆಗಳು, ಜಂಟಿ ಯೋಜನೆ, ತಂತ್ರಗಾರಿಕೆ, ಡ್ರಿಲ್ಗಳು ಮತ್ತು ದೈಹಿಕ ತಾಕತ್ತಿನ ಕಸರತ್ತುಗಳು ಸಹ ಈ ಒಂದು ಸಮರ ಅಭ್ಯಾಸದಲ್ಲಿ ನಡೆದಿರುವಂತಹ ಕಾರ್ಯಚಟುವಟಿಕೆಗಳು ಆಗಿದ್ದಾವು. ಇನ್ನು ಎರಡನೇ ಪ್ರಶ್ನೆ, ಎಲ್ಲಿ ಬ್ರಹ್ಮಪುತ್ರ ರಿವರ್ ಹೆರಿಟೇಜ್ ಸೆಂಟರ್ ಇದೆ? ಎ ಮಂಡಿ, ಬಿ ಗುವಾಹಟಿ, ಸಿ ತವಾಂಗ್, ಡಿ ಸಿಮ್ಲಾ. ಇದಕ್ಕೆ ಸರಿಯಾದ ಉತ್ತರ ಬಿ ಗುವಾಹಟಿ. ಇದರ ವಿವರ: ಅಸ್ಸಾಂ ರಾಜಧಾನಿ ಗುವಾಹಟಿಯ ಬರ ಪುಕನಾರ್ ತಿಲಾ ಅಂದರೆ ಗುಖಾನ್ ದಿಬ್ಬದಲ್ಲಿ ಬ್ರಹ್ಮಪುತ್ರ ರಿವರ್ ಹೆರಿಟೇಜ್ ಸೆಂಟರ್ ಇದೆ. ಬರ ಗುಖಾನ್ ದಿಬ್ಬದಲ್ಲಿನ 150 ವರ್ಷಗಳಷ್ಟು ಹಳೆಯದಾದ ಕಟ್ಟಿಗೆ ಬಂಗಲೆಯನ್ನು ಹೆರಿಟೇಜ್ ಸೆಂಟರ್ ಆಗಿ ಈಗ ನವೀಕರಿಸಲಾಗಿದೆ. ಅಸ್ಸಾಂ ಚರಿತ್ರೆಯಲ್ಲಿ ಬರಗು ಖಾನ್ ದಿಬ್ಬ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡಿದೆ. ಪ್ರಾಚೀನ ಕಾಲದಲ್ಲಿ ಈ ದಿಬ್ಬ ಮದ್ರಾಂಚಲ ಎಂಬ ಹೆಸರನ್ನು ಪಡೆದುಕೊಂಡಿತ್ತು. ಅಹೋಮ್ ಚಕ್ರವರ್ತಿಗಳು ಅಸ್ಸಾಂನಲ್ಲಿ ಆಡಳಿತ ನಡೆಸುತ್ತಿದ್ದಾಗ ಸೇನಾಧಿಕಾರಿಯು 1671 ಮಾರ್ಚ್ನಲ್ಲಿ ಮೊಘಲರ ವಿರುದ್ಧ ಸರೈಘಾಟ್ ಯುದ್ಧದಲ್ಲಿ ಅಹೋಮ್ ರಾಜ್ಯಕ್ಕೆ ಗೆಲುವು ತಂದುಕೊಟ್ಟಿದ್ದ. ಸರೈಘಾಟ್ ಯುದ್ಧ ಬ್ರಹ್ಮಪುತ್ರ ನದಿ ಪ್ರದೇಶದಲ್ಲಿನ ಮಹತ್ವದ ಕಾಳಗವೆನಿಸಿದೆ. ಮುಂದೆ ಬರ ಗುಖಾನ್ ದಿಬ್ಬದ ಮೇಲೆ ಬ್ರಿಟಿಷರು ಈ ಒಂದು ಬಂಗ್ಲೆಯನ್ನು ನಿರ್ಮಿಸಿದ ಇತಿಹಾಸ ತಿಳಿದು ಬರುತ್ತದೆ. ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಶ್ನೆ, ಬರ್ಖಾಯ್ ನ್ಯೂಕ್ಲಿಯರ್ ವಿದ್ಯುತ್ ಘಟಕ ಯಾವ ದೇಶದಲ್ಲಿದೆ? ಎ ಯುನೈಟೆಡ್ ಅರಬ್ ಎಮಿರೇಟ್ಸ್, ಬಿ ಇರಾನ್, ಸಿ ಕುವೈತ್, ಡಿ ಸೌದಿ ಅರೇಬಿಯಾ. ಇದಕ್ಕೆ ಸರಿಯಾದ ಉತ್ತರ ಎ ಯುನೈಟೆಡ್ ಅರಬ್ ಎಮಿರೇಟ್ಸ್. ಇದರ ವಿವರಣೆ: ಬರ್ಖಾಯ್ ನ್ಯೂಕ್ಲಿಯರ್ ವಿದ್ಯುತ್ ಘಟಕ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದಲ್ಲಿದೆ. ಸೌದಿ ಅರೇಬಿಯಾಕ್ಕೆ ಹೊಂದಿಕೊಂಡಿರುವ ಪಶ್ಚಿಮ ಮರುಭೂಮಿ ಪ್ರದೇಶದಲ್ಲಿ ನ್ಯೂಕ್ಲಿಯರ್ ರಿಯಾಕ್ಟರ್ ಸ್ಥಾಪಿಸಲಾಗಿದ್ದು, ದಕ್ಷಿಣ ಕೊರಿಯಾದ ನೆರವಿನಿಂದ $20 ಶತಕೋಟಿ ವೆಚ್ಚದಲ್ಲಿ ಈ ಒಂದು ನ್ಯೂಕ್ಲಿಯರ್ ವಿದ್ಯುತ್ ಘಟಕವನ್ನು ಸ್ಥಾಪನೆ ಮಾಡಲಾಗಿದೆ. ಅರೇಬಿಯನ್ ಪೆನಿಸುಲಾದಲ್ಲಿನ ಮೊದಲ ಅಣುಶಕ್ತಿ ಆಧಾರಿತ ವಿದ್ಯುತ್ ಸ್ಥಾವರ ಇದಾಗಿದೆ. ಅರೇಬಿಯನ್ ಪೆನಿಸುಲಾ ವ್ಯಾಪ್ತಿಯಲ್ಲಿನ 7 ದೇಶಗಳೆಂದರೆ ಕುವೈತ್, ಬಹ್ರೇನ್, ಒಮನ್, ಕತಾರ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಯೆಮೆನ್ ದೇಶಗಳು ಒಳಗೊಳ್ಳುತ್ತವೆ. ಈ ಒಂದು ವಿದ್ಯುತ್ ಘಟಕ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದಲ್ಲಿ ಸ್ಥಾಪಿತಗೊಂಡಿದೆ. ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಶ್ನೆ, 4 ವರ್ಷಗಳ ಬಳಿಕ 2028ರಲ್ಲಿ ಒಲಿಂಪಿಕ್ ಕ್ರೀಡಾಕೂಟ ಎಲ್ಲಿ ನಡೆಯಲಿದೆ? ಎ
ಅಥೆನ್ಸ್, ಬಿ ಬರ್ಲಿನ್, ಸಿ ಲಾಸ್ ಏಂಜಲೀಸ್, ಡಿ ಮೆಕ್ಸಿಕೋ ಸಿಟಿ. ಇದಕ್ಕೆ ಸರಿಯಾದ ಉತ್ತರ ಸಿ ಲಾಸ್ ಏಂಜಲೀಸ್. ಇದರ ವಿವರಣೆ ಅಮೆರಿಕದ ಲಾಸ್ ಏಂಜಲೀಸ್ನಲ್ಲಿ 2028ರ ಒಲಿಂಪಿಕ್ ಕ್ರೀಡಾಕೂಟ ನಡೆಯಲಿದೆ. ಇದರಲ್ಲಿ ಕ್ರಿಕೆಟ್ ಸಹವೂ ಸೇರ್ಪಡೆಗೊಂಡಿದೆ. ಇತ್ತೀಚಿನ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಕ್ರಿಕೆಟ್ ಹೊಸ ಯುಗದ ಉದಯದ ವಿಷಯದ ಕುರಿತು ಸಂವಾದ ಕಾರ್ಯಕ್ರಮ ನಡೆದಿತ್ತು. ಇದರಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ಮಾಜಿ ನಾಯಕ ದಿ ವಾಲ್ ಎಂದೇ ಪ್ರಸಿದ್ಧರಾಗಿರತಕ್ಕಂತಹ ರಾಹುಲ್ ದ್ರಾವಿಡ್ ಅವರು ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಲಿಂಪಿಕ್ನಂತ ಕ್ರೀಡಾಕೂಟದಲ್ಲಿ ಕ್ರಿಕೆಟಿನ ಅವಶ್ಯಕತೆ ಮತ್ತು ಅನಿವಾರ್ಯತೆಯ ಕುರಿತು ಬಹಳಷ್ಟು ದೀರ್ಘವಾದ ಚರ್ಚೆ ನಡೆದಿತ್ತು. ಅದರ ಫಲವಾಗಿ ಮುಂಬರುವಂತಹ ಲಾಸ್ ಏಂಜಲೀಸ್ ಕ್ರೀಡಾಕೂಟದಲ್ಲಿ T20 ಪಂದ್ಯಗಳು ನಡೆಯುತ್ತಿದ್ದು, ಇದರಲ್ಲಿ ಭಾರತ ದೇಶವು ಭಾಗವಹಿಸುತ್ತಿದ್ದು ಒಲಿಂಪಿಕ್ ಕ್ರೀಡಾಕೂಟ ಕಣ್ಮನ ಸೆಳೆಯಲಿದೆ. ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಶ್ನೆ. ಯಾವ ರಾಜ್ಯ ಸರ್ಕಾರ ಅಗ್ನಿವೀರರಿಗೆ 10% ಮೀಸಲಾತಿ ಘೋಷಣೆ ಮಾಡಿದ ರಾಜ್ಯವಾಗಿದೆ? ಎ ಮಧ್ಯಪ್ರದೇಶ, ಬಿ ಹರಿಯಾಣ, ಸಿ ತೆಲಂಗಾಣ, ಡಿ ಒಡಿಶಾ. ಇದಕ್ಕೆ ಸರಿಯಾದ ಉತ್ತರ ಬಿ ಹರಿಯಾಣ ರಾಜ್ಯ. ಇದರ ಸಂಪೂರ್ಣ ವಿವರಣೆ: ಅಗ್ನಿವೀರರಾಗಿ ಸೇನೆಯಲ್ಲಿ ಸೇವೆ ಪೂರೈಸಿದವರಿಗೆ ಪೊಲೀಸ್ ಕಾನ್ಸ್ಟೇಬಲ್, ಅರಣ್ಯ ರಕ್ಷಕ ಮತ್ತು ಜೈಲ್ ವಾರ್ಡನ್ ಹುದ್ದೆಗಳ ನೇಮಕಾತಿಯಲ್ಲಿ 10% ಮೀಸಲಾತಿಯನ್ನು ನೀಡುವುದಾಗಿ ಹರಿಯಾಣ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಇದರಿಂದ ಸ್ವ ಉದ್ಯೋಗ ಆರಂಭಿಸಲು ಬಯಸುವ ಅಗ್ನಿವೀರರಿಗೆ 5 ಲಕ್ಷ ರೂಪಾಯಿವರೆಗೆ ಬಡ್ಡಿರಹಿತ ಸಾಲ ಸೌಲಭ್ಯವನ್ನು ಸಹ ನೀಡುವುದಾಗಿ ಹರಿಯಾಣ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆಗಿರುವ ನಯಾಬ್ ಸಿಂಗ್ ಸೈನಿ ತಮ್ಮ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾಗಾಗಿ ಅಗ್ನಿವೀರರಾಗಿ ಸೇವೆ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ರಾಜ್ಯ ಸರ್ಕಾರದ ನೇಮಕಾತಿಯಲ್ಲಿ 10% ಮೀಸಲಾತಿಯನ್ನ ಘೋಷಿಸಿರುವ ರಾಜ್ಯ ಹರಿಯಾಣ ರಾಜ್ಯವಾಗಿದೆ. ಹಾಗಾಗಿ ಅಭ್ಯರ್ಥಿಗಳೇ, ಈ ಒಂದು ಪ್ರಚಲಿತ ವಿದ್ಯಮಾನಗಳ ಮಾಹಿತಿ ತಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿತ್ತು. ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮಾಹಿತಿಯನ್ನ ತಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಈ ಒಂದು ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆಗಳು ಅತ್ಯಂತ ಉಪಯುಕ್ತ ಆಗಿರುತ್ತವೆ. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಿ. ನಾನು ಕೊಡ್ತಕ್ಕಂತಹ ನೇಮಕಾತಿ ಪ್ರಕಟಣೆಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿಗಳು ತಮಗೆ ನೋಟಿಫಿಕೇಶನ್ ಮೂಲಕ ಲಭ್ಯವಾಗುತ್ತವೆ. ಎಲ್ಲರಿಗೂ ಧನ್ಯವಾದಗಳು.